Now I request Parmeshwar Hegde sir to address the gathering. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಯುತ ದಿನೇಶ್ ಶೆಟ್ಟಿ ಅವರೇ, ಡಾಕ್ಟರ್ ಯೋಗೇಂದ್ರ ಕುಮಾರ್ ಅವರೇ, ಡಾಕ್ಟರ್ ಶ್ರೀನಿವಾಸ್ ಎಳ್ಳಿರವರೇ, ಈ ಒಂದು ಕಾಲೇಜಿನ ಚೇರ್ಮನ್ ಶ್ರೀ ಶಶಿಕುಮಾರ್ ಅವರೇ, ಮತ್ತು ಈ ಕಾಲೇಜಿನ ಪ್ರಾಂಶುಪಾಲರೇ ಮತ್ತು ವಿದ್ಯಾರ್ಥಿ ವೃಂದದವರೇ, ಈ ಒಂದು ದಿನ ಗ್ರ್ಯಾಜುಯೇಷನ್ ಸೆಲೆಬ್ರೇಷನ್ನನ್ನು ಮಾಡಿಕೊಂಡಂಥ ವಿದ್ಯಾರ್ಥಿ ವೃಂದದವರೇ, ಜೊತೆಗೆ ಎಲ್ಲ ಕುಟುಂಬ ವರ್ಗದವರೇ, ಮೊದಲನೇದಾಗಿ ನಮಗೆ ಭಾಷಣ ಮಾಡೋಕ್ಕೆ ಬರಲ್ಲ, ಕ್ಷಮೆ ಇರಲಿ. ನಮ್ಮದೇನಿದ್ರೂ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಶ್ರೀಯುತ ಶಶಿಕುಮಾರ್ ಚೇರ್ಮನ್ರವರು ಈಗ ಹೇಳ್ತಾ ಇದ್ರು, ಬೆಳಿಗ್ಗೆದ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಾಯಿತು, ಚೆನ್ನಾಗಿ ನಡೆಸ್ಕೊಟ್ರಿ, ಧನ್ಯವಾದಗಳು ಅಂತ ನನಗೆ ಹೇಳ್ತಾ ಇದ್ರು. ಆದರೆ ನಾನು ಪ್ರತಿಯಾಗಿ ಹೇಳಬೇಕು, ಬೆಳಗಿನ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿ ಆಗೋದಕ್ಕೆ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ವೃಂದದವರು, ಪೋಷಕರು ಮತ್ತು ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಆಫ್ ತಪೋವನ್ ಎಲ್ಲರೂ ಸಹ ಕಾರಣಕರ್ತರಿದ್ದೀರಿ. ನಿಮಗೆಲ್ಲರಿಗೂ ದಾವಣಗೆರೆ ಜಿಲ್ಲಾ ಪೊಲೀಸ್ ಪರವಾಗಿ ಧನ್ಯವಾದಗಳು. ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗೋದಕ್ಕೆ ಈ ಒಂದು ಪ್ರಿಮೈಸಸ್ಸಲ್ಲಿ ರಾಜ್ಯದ ಪ್ರಥಮ ಪ್ರಜೆ ಗವರ್ನರ್ ಅವರು ಬಂದು ಈ ಒಂದು ನಿಮ್ಮನ್ನೆಲ್ಲ ಒಂದು ಹರಸಿ ಹಾರೈಸಿ ಹೋಗುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಹ ಬಹಳ ಶಿಸ್ತುಬದ್ಧವಾಗಿ ನಡ್ಕೊಂಡಿದ್ದೀರಿ. ಅದರ ಅರ್ಥ ಈ ಕಾಲೇಜಿನಲ್ಲಿ ತಾವೇನು ಕಲಿತಾ ಇದ್ದೀರಿ, ತಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತು ನಿಮ್ಮ ಶಿಸ್ತಿನ ನಡವಳಿಕೆಯಿಂದ ತೋರಿಸ್ಕೊಟ್ಟಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ಧನ್ಯವಾದ. ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಪೊಲೀಸ್ ಬಂದೇ ಬರ್ತೀವಿ ನಾವು, ಆ ಒಂದು ಬಂದೋಬಸ್ತ್ ವ್ಯವಸ್ಥೆ ಇದು ನಮ್ಮ ಕೆಲಸ. ಕೆಲವೊಂದನ್ನು ನಾವು ಸಜೆಷನ್ಸ್ ಕೊಡ್ತೇವೆ, ಹೀಗೆ ಮಾಡಿ ಅಂತೇಳಿ. ಅದೆಲ್ಲವನ್ನೂ ಸಹ ಚಾಚು ತಪ್ಪದೆ ಲಭ್ಯವಿರುವಂಥ ಒಂದು ಸ್ಥಳದಲ್ಲಿ, ಲಭ್ಯವಿರುವಂಥ ಅವಕಾಶಗಳಲ್ಲಿ ಶ್ರೀಯುತ ಶಶಿಕುಮಾರ್ ಅವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲವೂ ಸಹ ಚೆನ್ನಾಗಾಯಿತು. ಜೊತೆಗೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಕೇವಲ ಕಲಿಕೆ ಮಾತ್ರ ನಿಮ್ಮನ್ನು ಸಕ್ಸಸ್ಫುಲ್ ಪರ್ಸನ್ ಅಂತ ಮಾಡಲ್ಲ. ನಿಮ್ಮ ಜೊತೆಗಿರುವಂಥ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದಿರ್ಬೋದು, ಸಾರ್ವಜನಿಕ ಜೀವನದಲ್ಲಿ ನಿಮ್ಮನ್ನು ಹೇಗೆ ತೊಡಗಿಸ್ಕೊಳ್ಬೇಕು, ಯಾವ ರೀತಿಯಾಗಿ ನಿಮ್ಮನ್ನು ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಕಲಿಕೆ ಕೇವಲ ಗ್ರಂಥಾಲಯದಲ್ಲಿ ಮಾತ್ರ ಅಲ್ಲ, ಹೊರಗಡೆ ಸಮಾಜದಲ್ಲಿ ಸಾಕಷ್ಟು ಕಲಿಯೋದಕ್ಕೆ ಅವಕಾಶಗಳಿದೆ. ಅದನ್ನು ಕಲಿಬೇಕು ಸಹ. ಯಾಕಂದರೆ ಎಷ್ಟೋ ಜನರಿಗೆ ರೂಲ್ ಇರೋದನ್ನೇ ಬ್ರೇಕ್ ಮಾಡೋಕ್ಕೆ ಅನ್ನೋ ಮೈಂಡ್ಸೆಟ್ನಲ್ಲಿ ಇರುವಂಥವ್ರು ತುಂಬ ಜನ ಇದ್ದಾರೆ. ರೂಲ್ ಇರೋದು ಫಾಲೋ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರೂಲ್ ಇರೋದು ಬ್ರೇಕ್ ಮಾಡಿ ನೋಡೋಣ ಏನೋ ಒಂದು ಕುತೂಹಲ, ಅದು ಬಹಳಷ್ಟು ಬಾರಿ ಅವರಿಗೆ ಏನೋ ಒಂದು ಖುಷಿ ಕೊಡುವಂಥ ವಿಚಾರ ಆಗಿರ್ಬೋದು. ಆದರೆ ಒಮ್ಮೆ ಎಡವಿದಾಗ ಅದರಲ್ಲಿರುವಂತಹ ಸಮಸ್ಯೆಗಳು ನೂರಾರು ಬರ್ತವೆ. ನಾನು ಸಹಿ ಮಾಡ್ತಾ ಇರ್ತೇನೆ ಕೆಲವೊಂದು ವೆರಿಫಿಕೇಷನ್ಸ್, ಜಾಬ್ ವೆರಿಫಿಕೇಷನ್ಸ್. ಇದೇ ತಪೋವನ ಕಾಲೇಜಿಂದ ಮಹಾರಾಷ್ಟ್ರ ಸರ್ಕಾರದ ಕೆಲವೊಂದು ಇದರಲ್ಲಿ ಇಲಾಖೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಇತ್ತೀಚೆಗೆ, ನಾನು ಕಳೆದ ಒಂದು 3 ತಿಂಗಳಲ್ಲಿ ಸುಮಾರು ಒಂದು 5-6 ವೆರಿಫಿಕೇಷನನ್ನು ನಾನು ಮಾಡಿದ್ದೀನಿ. ನಾನು ನೋಡ್ತೀನಿ ಬಂದಾಗ ಯಾವ ಕಾಲೇಜು ಏನು ಇದಕ್ಕೆ ಅಂತೇಳಿ. ಆವಾಗ ತಪೋವನದಲ್ಲಿ ಕಲಿತಂಥವರು ಮಹಾರಾಷ್ಟ್ರ ಸರ್ಕಾರದಲ್ಲಿ ಅವರು ಡಾಕ್ಟರ್ಗಳಾಗಿ, ಆಯುರ್ವೇದಿಕ್ ಡಾಕ್ಟರ್ಗಳಾಗಿ ಆಯ್ಕೆ ಆದಂಥವ್ರು ಇದ್ದಾರೆ. ಅಂದರೆ ನಿಮಗೆ ಒಂದು ದಾವಣಗೆರೆ ಅಂಥ ಜಿಲ್ಲೆಯಲ್ಲಿ ತಪೋವನದಂಥ ಒಂದು ಕಾಲೇಜ್, ಮೆಡಿಕಲ್ ಕಾಲೇಜ್ ಇದೆ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ. ಇಲ್ಲಿ ಕಲಿತು ಬೇರೆ ಯಾವುದೋ ಒಂದು ರಾಜ್ಯದಲ್ಲಿ ಅವರು ತಮ್ಮ ಜೀವನವನ್ನು ಕಂಡುಕೊಳ್ತಾ ಇದ್ದಾರೆ ಅಂತಂದರೆ ಈ ಒಂದು ಕಾಲೇಜಿನ ಕೀರ್ತಿ
ಉದ್ದಗಲಕ್ಕೂ ಹರಡಿದೆ. ಸುತ್ತಮುತ್ತಲಿನ ರಾಜ್ಯದಲ್ಲೂ ಸಹ ತಾವು ಸಾಕಷ್ಟು ಪ್ರಭಾವವನ್ನು ಬೀರಿದ್ದೀರಿ. ಇದೇ ರೀತಿಯಲ್ಲಿ ಇನ್ನು ಮುಂದೆ ಸಹ ನಿಮ್ಮಿಂದ ಈ ಒಂದು ದೇಶಕ್ಕೆ ಇರ್ಬೋದು ಅಥವಾ ಹೊರ ದೇಶಗಳಿಗಿರ್ಬೋದು, ನಿಮ್ಮಿಂದ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರಾಗಿ ಪದವಿ ಪಡೆದು ಸಮಾಜದಲ್ಲಿ ಸೇವೆ ಮಾಡ್ತಾ ಇರಲಿ. ಈ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆಗಳಲ್ಲಿ ಹೇಗೆ ಬೇರೆ ಬೇರೆ ಆರೋಗ್ಯ ವ್ಯವಸ್ಥೆಗಳಿದ್ದಾವೆ, ಅದೇ ರೀತಿ ಅತ್ಯಂತ ಪುರಾತನವಾದಂಥ ಒಂದು ಆಯುರ್ವೇದ ವ್ಯವಸ್ಥೆಯಲ್ಲಿ ಸಹ ಹೆಚ್ಚು ಸಾಧನೆಗಳನ್ನು ಮಾಡಲಿ ನಿಮ್ಮಿಂದ ಹೊರಬಂದಂಥ ವಿದ್ಯಾರ್ಥಿಗಳು ಅಂತ ಹೇಳ್ತಾ, ನಿಮ್ಮ ಈ ಒಂದು ಶ್ರಮ, ನಿಮ್ಮ ಈ ಒಂದು ಸಾಧನೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Thank you, sir, for your wonderful remarks. Now I request our chairman, Dr. Shashikumar, sir, to felicitate Parmeshwar, sir. Thank you, sir.